ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆರ್ಯ ಮಾತಾಡ್ತಾ ಇದ್ದೀನಿ. ಇದು ಮದ್ದಾನೆ ನನ್ನ ಎರಡನೇ ಸಿನಿಮಾ. ಇದಕ್ಕಿಂತ ಮೊದಲು ಕ್ಯಾಂಪಸ್ ಕ್ರಾಂತಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಸ್ಟೂಡೆಂಟ್ ಕ್ಯಾರೆಕ್ಟ್ರು, ಅಂದರೆ ಕಾಲೇಜಲ್ಲಿ ಆಗ್ತಕ್ಕಂತಹ ಒಂದು ಆ್ಯಕ್ಟಿವಿಟೀಸ್ ಬಗ್ಗೆ ಒಂದು ಮೂವಿನ ಮಾಡಿದ್ವಿ. ಇದು ನನ್ನ ಎರಡನೇ ಸಿನಿಮಾ ಮದ್ದಾನೆ ಮೂವಿ. ಇದು ಒಂದು ಸ್ವಲ್ಪ ಮಿಲಿಟ್ರಿ ಬೇಸ್ಡ್ ಆ್ಯಂಟಿ ಟೆರರಿಸಮ್ ಸ್ಕ್ವಾಡ್ ಬಗ್ಗೆ ಅದೊಂದು ಇಟ್ಕೊಂಡು ಒಂದು ಸ್ವಲ್ಪ ಫ್ಯಾಮಿಲಿ ಸೆಂಟಿಮೆಂಟ್, ಲವ್ ಮತ್ತು ದೇಶಭಕ್ತಿ ಎಲ್ಲದನ್ನು ಮಿಕ್ಸಪ್ ಮಾಡಿ ಒಂದು ಮೂವಿನ ಮಾಡಿದ್ವಿ. ಅಂದರೆ ಈಗ ಯಂಗ್ ಜನ್ರೇಷನ್ಗೆ ಒಂದು ದೇಶಭಕ್ತಿ ಅಂದರೆ ಏನು ಅಂತ ತಿಳಿಸೋದಕ್ಕೋಸ್ಕರ ಒಂದು ಕಾನ್ಸೆಪ್ಟಲ್ಲಿ ಈ ಮೂವಿನ ಮಾಡಿದ್ವಿ. ಹಾಗಾಗಿ ಇದೇ ಜೂನ್ 12ನೇ ತಾರೀಕು ಈ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿನ ನೋಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಎಲ್ಲ ಕರ್ನಾಟಕ ಜನತೆಗೆ, ಕನ್ನಡಿಗರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಹಾಗಾಗಿ ಎಲ್ಲ ಕನ್ನಡಿಗರು ಥಿಯೇಟ್ರಿಗೆ ಬಂದು ಮೂವಿನ ನೋಡಿ, ಮದ್ದಾನೆ ಮೂವಿನ ನೋಡಿ ಈ ಚಿಕ್ಕ ಪುಟ್ಟ ಕಲಾವಿದನ್ನು ಅರಿಸಿ ಬೆಳೆಸಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಮದ್ದಾನೆ ಸರ್ ಹೇಳ್ತಾ ಇದ್ರು ಸ್ಟೇಜ್ ಮೇಲೆ ದರ್ಶನ್ ಸರ್ಗೆ ಯಶ್ ಸರ್ಗೆ ಸೂಪರ್ ಸ್ಟಾರ್ಗಳಿಗೆ ಸೆಟ್ ಆಗುವಂತಹ ಟೈಟಲ್. ಸೊ ಆ ಟೈಟಲ್ ನಿಮ್ಗೆ ಎಷ್ಟು ವೈಟೇಜ್ ಕೊಡುತ್ತೆ, ಜೊತೆಗೆ ಅದೊಂದು ಟೈಟಲ್ ಇಟ್ಟಿರೋದ್ರಿಂದ ಭಯ, ಒಂದು ಆತಂಕ, ನರ್ವಸ್ನೆಸ್ ಒಬ್ಬ ಯುವ ಕಲಾವಿದನಿಗೆ ಇದ್ದೇ ಇರುತ್ತೆ. ಹೌದೌದು. ಆ ಟೈಟಲ್ ನಿಮಗೆ ಪ್ಲಸ್ ಆಗುತ್ತಾ ಅಥವಾ ತುಂಬಾ ವೆಯ್ಟ್ ಅಂತ ಅನ್ನಿಸ್ತಾ, ಹೇಗೆ? ಹೌದೌದು. ಯಾಕಂದರೆ ಅಂದರೆ ಪ್ರಾಣಿಗಳ ಮೇಲೆ ಭಾಳ ಹೆಬ್ಬುಲಿ ಆಗಿರ್ಬೋದು, ಗಂಧದ ಗುಡಿ ಆಗಿರ್ಬೋದು, ಅಥವಾ ನಾಗರಹೊಳೆ ಆಗಿರ್ಬೋದು, ಈ ಥರ ಹುಲಿ ಮತ್ತು ಸಿಂಹ ಇವುಗಳ ಮೇಲೆಲ್ಲ ಮೂವಿಗಳು ಬಂದಿದ್ದಾವೆ. ಆದರೆ ಮದ್ದಾನೆ ಅಂತಕ್ಕಂಥದ್ದು ನನಗೇನಪ್ಪ ಅಂತಂದರೆ, ಈ ಪ್ಯಾರಾಮಿಲಿಟರಿ ಕಮ್ಯಾಂಡ್ ಏನಿದ್ದಾರೆ ಇವರು ದ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ, ನಾರ್ಮಲ್ ಜನದಲ್ಲಿ ಮಿಕ್ಸ್ ಆಗಿದ್ದಾಗ ಏನಾಗ್ತಾರೆ, ನಾರ್ಮಲ್ ಆಗಿರ್ತಾರೆ. ಅದೇ ಒಂದು ಶತ್ರು ಕಂಡಾಗ ಏನಾಗ್ತಾರೆ, ಅವ್ರ ಕ್ಯಾರೆಕ್ಟ್ರೇ ಚೇಂಜ್ ಆಗೋಗುತ್ತೆ. ಅವರ ಅಂದರೆ ಅದನ್ನು ಸೆದೆ ಬಡಿಯೋವರೆಗೂ, ಆ ಒಂದು ಟೆರರಿಸ್ಟ್ ಆಗಿರ್ಬೋದು, ಅಂದರೆ ದೇಶಕ್ಕೆ ಯಾರೇ ಕಂಟಕ ಆಗಿದ್ದರೂ ಕೂಡ ಅವ್ರನ್ನ ಸಾಯಿಸೋವರೆಗೂ ಅವ್ರಿಗೆ ಸಮಾಧಾನ ಇರಲ್ಲ. ಹಾಗೆ ಒಂದು ಆನೆ ಕೂಡ ಅದಕ್ಕೆ ಮದ ಏರ್ತು ಅಂತಂದರೆ ಎದುರಾಳಿ ಯಾರೇ ಆಗಿರಲಿ ಅದನ್ನು ಸಾಯಿಸೋವರೆಗೂ ಅದಕ್ಕೆ ಸಮಾಧಾನ ಆಗೋಲ್ಲ. ಆ ಥರದ ಕ್ಯಾರೆಕ್ಟ್ರ್ ಈ ಮೂವಿಯಲ್ಲಿ ಇದ್ದಿದ್ದರಿಂದ ಹೀರೋ ಕ್ಯಾರೆಕ್ಟರ್ ಏನಾಗುತ್ತೆ ಅಂತಂದರೆ ಎರಡನ್ನ ಪ್ಲೇ ಮಾಡುತ್ತೆ. ಒಂದು ರೌಡಿಸಮ್ನು ಪ್ಲೇ ಮಾಡುತ್ತೆ, ಒಂದು ಮಿಲಿಟರಿ ಅಂದರೆ ಪ್ಯಾರಾ ಕಮಾಂಡರ್ ಆ್ಯಂಟಿ ಟೆರರಿಸಮ್ ಸ್ಕ್ವಾಡಾಗೂ ಕೂಡ ಕ್ಯಾರಿ ಮಾಡುತ್ತೆ. ಮತ್ತು ಫ್ಯಾಮಿಲಿ ಅಂತ ಬಂದಾಗ ಅಷ್ಟೇ ಸೈಲೆಂಟ್ ಆಗುತ್ತೆ, ಲವ್ ಅಂತ ಬಂದಾಗ ಅಷ್ಟೇ ಸೈಲೆಂಟ್ ಆಗುತ್ತೆ ಕ್ಯಾರೆಕ್ಟ್ರು. ಹಾಗಾಗಿ ಈ ಕ್ಯಾರೆಕ್ಟ್ರಲ್ಲಿ ವೇರಿಯೇಷನ್ ಇದ್ದಿದ್ದರಿಂದ ವೇರಿಯೇಷನ್ ತೋರಿಸ್ಬೇಕಿತ್ತು. ಹಾಗಾಗಿ ಈ ಕ್ಯಾರೆಕ್ಟ್ರಿಗೆ ಆ ಮದ್ದಾನೆ ಅಂತಕ್ಕಂಥ ಒಂದು ಕ್ಯಾರೆಕ್ಟರು, ಅಂದರೆ ಆನೆಯನ್ನು ನಾವು ಪಳಗಿಸ್ಬೋದು, ಆದರೆ ಮದ್ದಾನೆನ ಪಳಗ್ಸೋಕ್ಕಾಗಲ್ಲ. ಅಂದರೆ ಕಾಡಲ್ಲಿ ಅದು ಯಾರ ಜೊತೆನೂ ಮಿಂಗಲ್ ಆಗೋಲ್ಲ, ಒಂಟಿಯಾಗಿರುತ್ತೆ, ಒಂಟಿಯಾಗಿ ಹೋರಾಟ ಮಾಡುತ್ತೆ, ಒಂಟಿಯಾಗಿ ಸಾಯುತ್ತೆ. ಹಾಗಾಗಿ ಈ ಆ್ಯಂಟಿ ಟೆರರಿಸಮ್ ಸ್ಕ್ವಾಡ್ ಅಂತಕ್ಕಂಥದ್ದು ಮಿಲಿಟ್ರಿ, ಇವರು ಅಷ್ಟೇ ಒಂಟಿಯಾಗಿ ಇರ್ತಾರೆ, ಒಂಟಿಯಾಗಿ ಶತ್ರು ವಿರುದ್ಧ ಹೋರಾಟ ಮಾಡ್ತಾರೆ, ಸಾವಿಗೆ ಎಂಜೋದಿಲ್ಲ, ಅವ್ರನ್ನ ಸದೆ ಬಡಿಯೋವರೆಗೂ ಅವರು ವಿರಮಿಸೋದಿಲ್ಲ. ಆ ಥರ ಕ್ಯಾರೆಕ್ಟರ್ ಇದ್ದಿದ್ದರಿಂದ ಈ ಟೈಟಲನ್ನು ತೊಗೊಂಡ್ವಿ. ಟೈಟಲನ್ನು ತೊಗೊಂಡು ಅದಕ್ಕೆ ಜಸ್ಟಿಫಿಕೇಷನ್ ಕೊಡಬೇಕು ಅಂಥೇಳಿ. ಈಗ ನೀವು ಟೀಸರ್ನ ನೋಡಿದ್ರಿ, ಅದು ಮ್ಯೂಸಿಕ್ ಆಗಿರ್ಬೋದು, ಆ ಲುಕ್ ಆಗಿರ್ಬೋದು, ಆ ಪೋಸ್ಟಲ್ಲಿ ಇರ್ತಕ್ಕಂಥ ಲುಕ್ ಆಗಿರ್ಬೋದು, ಯಾವುದಕ್ಕೂ ನಾವು ಕಮ್ಮಿ ಮಾಡಬಾರ್ದು ಅಂಥೇಳಿ ಅದೇ ಲುಕ್ಕು ಅಥವಾ ಅದೇ ವೆಯ್ಟೇಜನ್ನ ನಾವು ಮೇಂಟೈನ್ ಮಾಡ್ತಾಯಿದ್ವಿ. ಹಾಗಾಗಿ ಇದು ನನಗೂ ಚಾಲೆಂಜಸ್ಸು. ಯಾಕಂದರೆ ನನಗೆ ಸ್ಟೆಪ್ ಬೈ ಸ್ಟೆಪ್ಪು ಒಬ್ಬ ಆ್ಯಕ್ಟರಾಗಿ ನಮಗೂ ಆ್ಯಕ್ಟಿಂಗಲ್ಲೂ ಚಾಲೆಂಜಸ್ ಇರಬೇಕು, ಎಲ್ಲದರಲ್ಲೂ ವೇರಿಯೇಷನ್ ಕೊಡೋ ಥರ ನಾವು ಇದ್ದಾಗ ಒಬ್ಬ ಆ್ಯಕ್ಟರಾಗಿ ಜನ ಅಕ್ಸೆಪ್ಟ್ ಮಾಡ್ಕೊತಾರೆ. ಹಾಗಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ನನಗೂ ಚಾಲೆಂಜಸ್ ಸಿಕ್ಕಷ್ಟು ನನಗೂ ಒಳ್ಳೆಯದು. ಹಾಗಾಗಿ ಮುಂದಿನ ಚಿತ್ರಗಳನ್ನು ಕೂಡ ನಾನು ಡಿಫ್ರೆಂಟ್ ಕ್ಯಾರೆಕ್ಟ್ರಲ್ಲಿ ಪ್ಲೇ ಮಾಡಬೇಕು ಅಂತ, ಇದು ಆ ಥರ ಯೋಚನೆ, ಎಲ್ಲ ಕ್ಯಾರೆಕ್ಟರ್ನು ಪ್ಲೇ ಮಾಡಬೇಕಂತ. ಹಾಗಾಗಿ ಇದು ವೆಯ್ಟೇಜ್ ಸಿಗ್ತಾ ಇದೆ. ಮದ್ದೇನೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಸೊ ಯಾರು ಆಕ್ಚುಲಿ ಹಿಂದೆ ಅನಿಮಲ್ ಸಿನಿಮಾಗಳು ತುಂಬಾ ಮಾಡಿದ್ದಾರೆ. ಸೊ ಉದಯ್ ಶಂಕರ್ ಅಂತ ಏನೋ ಬರ್ತಾರೆ, ಫುಲ್ ಅನಿಮಲ್ ಇಟ್ಕೊಂಡು ಅಂಬರೀಷ್ಗೆ, ವಿಷ್ಣುವರ್ಧನ್ ಸರ್ಗೆ ದೊಡ್ಡ ಮಾಡಿದ್ದಾರೆ. ಸೊ ಗಂಧದ ಗುಡಿ, ಎಸ್ಪೆಷಲಿ ರಾಜ್ಕುಮಾರ್ ಸರ್ ಹೇಳ್ಬೇಕಂತಂದ್ರೆ, ಜನರಿಂದ ನಾನು ಮೇಲೆ ಬಂದೆ, ಜನರಿಂದ ನಾನು ದೇವರಿಂದ ಅಂದ್ಬಿಟ್ಟು ಅತಿ ಹೆಚ್ಚು ದೊಡ್ಡ ಪದಗಳು ಹಂಸಲೇಖ ಸಾರು ಮೂವಿನಲ್ಲಿ ಗೊತ್ತಿದೆ, ಆಕಸ್ಮಿಕದಲ್ಲಿ ನೋಡಿದ್ರೆ ಕೇಳಿದಿರ. ಬಟ್ ಅಂತ ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನದಲ್ಲಿ ಶರಣ್ ಜಿ ವಿತ್ ಆರ್ಯ ಪ್ರೊಡ್ಯೂಸರ್ಸ್ ಶ್ರೀನಿವಾಸ ಮೇಡಮ್ ಅವರು ಒಂದು ಕೋಆಪರೇಟ್ ಮಾಡಿ, ನಾವ್ ಯಾವ್ದಕ್ಕೆ ಕಂಪ್ರೆಸ್ ಆಗ್ಬೇಡಿ, ಖಂಡಿತ ನೀವು ಮಾಡಿ, ನಾವ್ ಇದ್ದೀವಿ, ಹಿಂದೆ ಇದ್ದೀವಿ ಅಂದ್ಬಿಟ್ಟು ನಮ್ಗೆ ಹುಮ್ಮಸ್ ಕೊಟ್ಟು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಭೋಜ ಶೆಟ್ಟರ್. ನಾನು ಮೂಲತಃ ಹುಬ್ಬಳ್ಳಿಯವನು. ಇವಾಗ ಬೆಂಗಳೂರು ಯಲಹಂಕ ನ್ಯೂ ಟೌನ್ ಅಲ್ಲಿ ನನ್ನದೇ ಒಂದು ಪ್ರಸನ್ನ ಮ್ಯೂಸಿಕ್ ಸ್ಟುಡಿಯೋ ಮಾಡಿಕೊಂಡು ಒಂದು 3 ವರ್ಷ ಆಯಿತು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಗಾಯಕನಾಗಿ ಹಾಗೂ ಗೀತ ರಚನೆಕಾರರಾಗಿ. ನಂದು ಹಾಗೂ ರಾಜ್ ಶರಣ್ ಅವ್ರದ್ದು ಮೊದಲನೇ ಮೂವಿ ಅಂದರೆ ಎಮ್ಮೆ ತಿಮ್ಮ. ಅಲ್ಲಿಂದ ಶುರುವಾಗಿತ್ತು ಅವ್ರದ್ದು ನೆಕ್ಸ್ಟ್ ಮೂವಿ ಮೊದಲ ಮಳೆಗೂ ಕೂಡ ನಾನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಟೈಟಲ್ ಸಾಂಗಿಗೆ. ಹಾಗೆ ಇವಾಗ ಅವ್ರದ್ದು ನಂದು ಕಾಂಬಿನೇಷನ್ ಅಲ್ಲಿ ಇದು 3ನೇ ಚಿತ್ರ ಮದ್ದಾನೆ. ಈ ಚಿತ್ರದಲ್ಲಿ 3 ಹಾಡುಗಳಿದ್ದಾವೆ, ತಾವೆಲ್ಲರೂ ಕೇಳಿದ್ರಿ. ಮೊದಲನೇದು ಮದ್ದಾನೆ ಟೈಟಲ್ ಸಾಂಗ್. ಈ ಟೈಟಲ್ ಸಾಂಗ್ನ ಒಬ್ಬ ಖ್ಯಾತ ಗಾಯಕ ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. 2 ಹಾಡುಗಳಿಗೆ ಲಿರಿಕ್ಸ್ ನಮ್ಮ ಆಕ್ಟರ್ ಆರ್ಯ ಅವರೇ ಬರೆದಿದ್ದಾರೆ. ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. 2 ಹಾಡುಗಳು ಮದ್ದಾನೆ ಟೈಟಲ್ ಸಾಂಗ್ ಹಾಗೂ ತಾಯಿ ಸೆಂಟಿಮೆಂಟಲ್ ಸಾಂಗ್ ಕೇಳಿದ್ರಲ್ಲ, ಆ ಹಾಡನ್ನು ಸಾಹಿತ್ಯ ಆರ್ಯ ಅವರು ಬರೆದಿದ್ದಾರೆ.
ತಾಯಿ ಸೆಂಟಿಮೆಂಟ್ ಸಾಂಗ್ ಅವತ್ತು ಅದನ್ನ ಹಾಡಿದವರು ಅಜಯ್ ವಾರಿಯರ್ ಸರ್. ತುಂಬಾನೇ ಎಮೋಷನಲ್ ಆಗಿ ಭಾವ ತುಂಬಿ ಹಾಡಿದ್ದಾರೆ. ಮೂರನೇದು ಒಂದು ರೊಮ್ಯಾಂಟಿಕ್ ಡ್ಯುಯೆಟ್ ಸಾಂಗ್ ಇದೆ, ಅದನ್ನ ನಾನು ಮತ್ತೆ ರಶ್ಮಿ ಶ್ರೀನಿವಾಸ್ ಅಂತ ಗಾಯಕಿ ಹಾಡಿದ್ದಾರೆ. ಆ ಹಾಡನ್ನು ಟೈಟಲ್ ಸಾಂಗ್ ಅನ್ಸುತ್ತಲ್ಲ ಶಿವಕುಮಾರ್ ಸರ್ ಬರ್ದಿದ್ದು. ಓಕೆ, ಸೊ 3 ಸಾಂಗ್ನ ಆಲ್ಮೋಸ್ಟ್ ಇವರು ಬರ್ದಿದ್ದಾರೆ. ಒಂದು ಸಾಂಗಿಗೆ ಶಿವಕುಮಾರ್ ಅವರು ಕೈ ಜೋಡಿಸಿದ್ದಾರೆ ಲಿರಿಸಿಸ್ಟ್ ಆಗಿ. ಈ ಮೂವಿ ಮಿಕ್ಸ್ಡ್ ಎಮೋಷನ್ ಅಂತ ಹೇಳ್ಬೋದು. ನಾನು ಇದುವರೆಗೂ ಮಾಡಿರುವಂತಹ ಮೂವಿಗಳಲ್ಲಿ ಈ ತರ ಕಮರ್ಷಿಯಲ್ ಎಲಿಮೆಂಟ್ಸ್ ಇರೋದು ಇದೇ ಚಿತ್ರ. ಟೆರರಿಸಮ್ ಇದೆ, ಹೀರೋಯಿಸಮ್ ಇದೆ, ರೌಡಿಸಮ್ ಇದೆ, ಮದರ್ ಹಾಗೂ ತಾಯಿ ಮಗನ ಪ್ರೀತಿ ಬಾಂಧವ್ಯ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ರೀ ರೆಕಾರ್ಡಿಂಗ್ ಮಾಡುವಾಗ ತುಂಬಾನೇ ಇನ್ಪುಟ್ಸ್ ಕೊಟ್ಟರು ಆರ್ಯ ಅವರು ಹಾಗೂ ರಾಜ್ ಶರಣ್ ಅವರು. ನಮಗೆ ಸ್ಟುಡಿಯೋದಲ್ಲಿ ಜೊತೆಗೆ ಇದ್ದು ನಾವು ಕೆಲಸ ಮಾಡಿ ಒಳ್ಳೆ ಇನ್ಪುಟ್ ಕೊಟ್ಟು ಅವ್ರ ಇನ್ಪುಟ್ಸ್ ತಗೊಂಡು ನಾನು ಒಳ್ಳೆ ಮ್ಯೂಸಿಕ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದೇನೆ. ಹೋಪ್ಫುಲಿ ನೀವೆಲ್ಲ ಟೀಸರ್ ನೋಡಿದ್ದೀರಾ, ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ಜೂನ್ 12ಕ್ಕೆ ಮಧ್ಯಾಹ್ನ ಚಿತ್ರ ಎಲ್ಲ ಸಿನಿಮಾಸ್ ಅಲ್ಲಿ ಬರ್ತಾ ಇದೆ. ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಲತಾ ಮೂರ್ತಿ ಅವರ ಹಸ್ಬೆಂಡ್ ಶ್ರೀನಿವಾಸ ಮೂರ್ತಿ ಅಂತ. ಎಲ್ಲ ಹೇಳಿದ್ದಾರೆ, ನಾವೇನು ಹೇಳೋದಿಲ್ಲ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಮಾಡಬೇಕು ಅಂತ. ನನ್ನ ಹೆಸರು ಶಿಶಿರ್ ಭಾರದ್ವಾಜ್ ಅಂತ. ನಾನು ಕಳೆದ ಒಂದು 15 ವರ್ಷದಿಂದ ಥಿಯೇಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೈಸೂರಿನ ರಂಗಾಯಣದಲ್ಲಿ ಆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಹಲವಾರು ಹವ್ಯಾಸಿ ಕಲಾವಿದನಾಗಿ ಹಲವಾರು ತಂಡಗಳಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೆ. 2018ರಿಂದ ನಾನು ಐ ಕೇಮ್ ಟು ಫಿಲಮ್ ಇಂಡಸ್ಟ್ರಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ ಸರ್ಗೆ, ನಿರ್ಮಾಪಕರಿಗೆ, ನಾಯಕ ನಟರಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮತ್ತೆ ನಾನು ಅವಲೋಕಿಸಿದಾಗೆ ಇಷ್ಟು ವರ್ಷಗಳಲ್ಲಿ ನಾನು ಮಾಡಿರೋಂಥ ಒಂದು ಒಳ್ಳೆ ಲೆಂತಿ ಕ್ಯಾರೆಕ್ಟರ್ ಇದು. ನನಗೆ ಇದರಲ್ಲಿ ಏನ್ ಚಾಲೆಂಜೆಟಿಕ್ ಅಂತ ಅನಿಸ್ತು ಅಂತಂದ್ರೆ, ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋಕೆ ನಮ್ಗೆ ಒಳ್ಳೆ ಸ್ಪೇಸ್ ಇತ್ತು. ಸೊ ನಮ್ಗೆ ಹೆಂಗೆ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಎಲ್ಲ ಇಂಪ್ರೂವೈಸೇಷನ್ ಮಾಡ್ಕೊಂಡು ಆಕ್ಟ್ ಮಾಡಿದೆ. ಬಟ್ ಡಬ್ಬಿಂಗ್ ಬಂದಾಗ ಸ್ವಲ್ಪ ಸ್ಟ್ರಗಲಿಂಗ್ ಅನ್ನಂತರೂ ನಂಗೊಂಚೂರು ಗೊತ್ತಾಯ್ತು. ಅವಾಗ ಇಷ್ಟು ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿನಿಮಾದಲ್ಲಿ. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು. ಆರ್ಯ ನನಗೆ ತುಂಬಾ ಆತ್ಮೀಯರು. ಸುಮಾರು 7-8 ವರ್ಷದಿಂದ ಅವ್ರ ಜರ್ನಿ ನೋಡ್ತಾ ಇದ್ದೀನಿ. ಅವ್ರ ಸ್ಟ್ರಗಲ್, ಅವ್ರ ಪ್ಯಾಷನ್, ಸಿನಿಮಾ ಬಗ್ಗೆ ಇರುವಂತದ್ದು. ಅವ್ರು ಹೇಳಿದಾಗೆ ಈ ಸಿನಿಮಾ ಕ್ಲಾಪಿಂಗ್ ನಾನು ಮಾಡಿದ್ದೆ. ನಾನು ಕಾರಣಾಂತರಗಳಿಂದ ಜರ್ನಿ ಆಮೇಲೆ ಬೇರೆ ರೂಟಲ್ಲಿ ಹೋಯ್ತು. ಸೊ ಇನ್ ದ ಮೀನ್ ವೈಲ್ ಏನಾಗ್ತಾ ಇದೆ ಈ ಸಿನಿಮಾ ಬಗ್ಗೆ ಅನ್ನೋದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ. ಬಟ್ ಗ್ರಾಜುಯಲಿ ಮತ್ತೆ ಕನೆಕ್ಟ್ ಆದ್ವಿ. ಅವ್ರ ಅಪ್ಡೇಟ್ಸ್ ಎಲ್ಲ ಹೇಳಿದ್ರು. ಈಗ ರಿಲೀಸ್ ವರ್ಗೂ ಬಂದಿದೆ ಸಿನಿಮಾ ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು. ಮೊದಲನೇದು ಈ ಟೈಟ್ಲು, ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಟೈಟ್ಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮಧ್ಯಾಹ್ನ ಅನ್ನೋದು ಒಬ್ಬ ಎ ಲಿಸ್ಟ್ ಹೀರೋ, ಒಬ್ಬ ಸೂಪರ್ ಸ್ಟಾರ್ ದರ್ಶನ್ ಅಂತ ಒಬ್ಬ ಸೂಪರ್ ಸ್ಟಾರ್ ಆಗಲಿ, ಯಶ್ ಅಂತ ಒಬ್ಬ ಸೂಪರ್ ಸ್ಟಾರ್ ಆಗಲಿ, ಅವ್ರಿಗೆ ಸೂಟ್ ಆಗುವಂತ ಒಂದು ಟೈಟ್ಲ್ ಇದು. ಬಿಕಾಸ್ ವಿ ಆಲ್ ಕ್ಯಾನ್ ಫೀಲ್ ಇಟ್. ಆ ವೈಬ್ಸ್ ನಮಗೆ ಗೊತ್ತಾಗುತ್ತೆ. ಒಂದು ಟೈಟ್ಲು, ಅದರಲ್ಲಿರುವಂತ ಒಂದು ಪವರ್, ಎನರ್ಜಿ ಏನು ಅಂತ. ಸೊ ಆ ಟೈಟ್ಲ್ ನೀವು ತಗೊಂಡಿದ್ದೀರಾ, ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅಂದ್ರೆ 30% ಆಲ್ರೆಡಿ ನೀವು ಗೆದ್ದುಬಿಟ್ಟಿದ್ದೀರಾ ಅಂತ ಹೇಳ್ಬೇಕಾಗತ್ತೆ ನಾನು. ಸೊ ಡೆಫಿನೆಟ್ಲಿ ಆ ಟೈಟ್ಲ್ ಜಸ್ಟಿಫಿಕೇಶನ್ ಕೊಟ್ಟಿರ್ತೀರಾ ನಿರ್ದೇಶಕರು ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು. ಶೂರ್ಲಿ, ಬಿಕಾಸ್ ಸ್ಟೋರಿ ಕೂಡ ನನಗೆ ಗೊತ್ತಿರೋದ್ರಿಂದ ಹಲವಾರು ಶೇಡ್ಸ್ ಇದೆ ಇದರಲ್ಲಿ. ಹಲವಾರು ಪ್ರೇಕ್ಷಕರನ್ನ ಅವರ ಆಸಕ್ತಿಯನ್ನು ಹಿಡಿದಿಡುವಂತಹ ಒಂದು ಎಲ್ಲ ಅಂಶಗಳು ಸಹ ಇದೆ. ಚೆನ್ನಾಗಿದೆ ಸಿನಿಮಾ. ಆರ್ಯ ಸಕ್ಸಸ್ ಆಗಲಿ ನಿಮಗೆ. ನಿಮ್ಮ ಈ ಹೊಸ ತಂಡದ ಬಗ್ಗೆ ಹೆಚ್ಚಿಗೆ ನನ್ನ ಪರಿಚಯ ಇಲ್ಲದಿರೋದ್ರಿಂದ ಬೇರೆ ಯಾರ ಬಗ್ಗೆ ನಾನು ಮಾತಾಡೋದಿಲ್ಲ. ಸೊ ಆಸ್ ಆರ್ಯ ಟೋಲ್ಡ್, ಹಿ ಇಸ್ ಎ ವೆಲ್ ಎಜುಕೇಟೆಡ್ ಪರ್ಸನ್, ಒಂದು ವೆಲ್ ಲರ್ನ್ಡ್ ಬ್ಯಾಕ್ ಗ್ರೌಂಡ್ ಅಂತ ಬಂದಿರುವಂತವ್ರು. ಸೊ ಇಂಥವ್ರು ಬರಬೇಕು ಚಿತ್ರರಂಗಕ್ಕೆ. ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋಗಳು ಬರಬೇಕು. ಆ ಎಲ್ಲ ಹೀರೋಗಳು ಸ್ಟಾರ್ಗಳಾಗಬೇಕು. ಆ ಎಲ್ಲ ಸ್ಟಾರ್ಗಳು ಸಹ ಸೂಪರ್ ಸ್ಟಾರ್ಗಳಾಗಬೇಕು. ಹಾಗೆ ನಿಂತು ನೀರಾಗಬಾರ್ದು ಚಿತ್ರರಂಗ. ಸೊ ಆ ನಿಟ್ಟಿನಲ್ಲಿ ಅವರ ಪ್ರಯತ್ನ ಇಟ್ಸ್ ವೆರಿ ವೆರಿ ಕಮೆಂಡಬಲ್ ಅಂಡ್ ಐ ಅಪ್ರಿಷಿಯೇಟ್ ದ ಹೋಲ್ ಟೀಮ್ಸ್ ಎಫರ್ಟ್. ಒಳ್ಳೇದಾಗ್ಲಿ. ಸೊ ಮಧ್ಯಾಹ್ನ ಅನ್ನೋ ಟೈಟ್ಲ್ ಇಟ್ಕೊಂಡು ಮುಂದಕ್ಕೆ ಬರ್ತಾ ಇದ್ದೀರಾ. ಮಧ್ಯಾಹ್ನ ಗೀಳಿಡುತ್ತೆ, ಘೂಂಕರಿಸುತ್ತೆ ಮತ್ತು ಎಲ್ಲವನ್ನ ಏನೇನೆಲ್ಲ ಮಾಡುತ್ತೆ ನಮ್ಗೆ ಗೊತ್ತಿದೆ. ಸೊ ಅದೆಲ್ಲ ಮಾಡೋ ಪ್ರಯತ್ನದಲ್ಲಿ ಆಗ್ಲೇ ಪತ್ರಕರ್ತ ಮಿತ್ರರೊಬ್ರು ಒಂದು ಪ್ರಶ್ನೆ ಕೇಳಿದ್ರು, ಈ ಮಧ್ಯಾಹ್ನಕ್ಕೆ ಅಂಕುಶ ಹಾಕೋರು ಯಾರು ಅಂತ ಅಂದ್ಬಿಟ್ಟು. ಸೊ ಅಂಕುಶ ಆನ್ ಸ್ಕ್ರೀನು ಇರುತ್ತೆ, ಆಫ್ ಸ್ಕ್ರೀನು ಇರುತ್ತೆ. ಅದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರ್ಬೇಕು. ಆಫ್ ಸ್ಕ್ರೀನು ನಿಮ್ಗೆ ರಿಯಲ್ ಲೈಫ್ ನಲ್ಲಿ ಒಂದು ರಿಯಾಲಿಟಿ ಚೆಕ್ ಕೊಡೋದು ಅಂಕುಶ ಹಾಕೋರು, ಖೆಡ್ಡ ತೊಡೋರು ಇರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ಲಿ.
ಸೊ ಅದ್ರ ಬಗ್ಗೆ ಈಗ ನಿಮ್ಗೆ ಅನುಭವ ಆಗಿದೆ ಅಂತ ಅಂದ್ಕೊಳ್ತೀನಿ 6-7 ವರ್ಷದ ಜರ್ನಿನಲ್ಲಿ. ಸೊ ಆ ಕೆಟ್ಟಾಗಿ ಸಿಕ್ಕಾಕೊಳ್ಳದೆ ಮತ್ತೆ ಆನೆ ನಡೆದಿದ್ದೆ ದಾರಿ ಅಂತ ಹೇಳ್ತಾರಲ್ಲ, ಆ ಪ್ರಕಾರ ಹೋಗಿ ನಿಮ್ಮದೇ ಒಂದು ಛಾಪನ್ನು ಮೂಡಿಸಿ ನಿಮ್ಮದೇ ಒಂದು ದಾರಿಯನ್ನ ಮಾಡ್ಕೊಳ್ಳಿ. ಮುಂದಿನ ಚಿತ್ರಗಳಿಗೆ ಇದು ಒಂದು ಒಳ್ಳೆ ನಾಂದಿ ಆಗಲಿ ಅಂತ ಹೇಳಿ ಹಾರೈಸ್ತೀನಿ ನಾನು. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ದ ಹೋಲ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಮತದಾನ ಚಿತ್ರತಂಡ ಹೊಸ ಕನಸುಗಳೊಂದಿಗೆ ಜೂನ್ 12ಕ್ಕೆ ತೆರೆ ಪ್ರಸಿದ್ಧವಾಗ್ತಾ ಇದೆ. ಮಾತಾಡಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಹೇಳ್ತಾ ಇದ್ದೀನಿ. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸಾಂಗ್ಗಳು ಟೀಸರ್ ನೋಡಿರೋದ್ರಿಂದ ಆ ಪಿಕ್ಚರದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ತಾವೆಲ್ಲರೂ ಪ್ರೇಕ್ಷಕರಿಗೆ ಒಂದು ಮೋಟಿವೇಶನ್, ಒಂದು ಪಾಸಿಟಿವ್ ಆಗಿ ವಿಷಯನ ತಲುಪಿಸ್ತೀರಾ ಅಂತ ನಂಬಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ತಂಡಕ್ಕೆ ಶುಭವಾಗಲಿ. ಜೂನ್ 12 ತೆರೆ ಮೇಲೆ ಸಿನಿಮಾ ನೋಡೋಣ.